ಈಗಾಗಲೇ ದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಂಪಿಟೇಷನ್ ಶುರುವಾಗಿದೆ. ಕರಾವಳಿಯಲ್ಲಿ ಉದಯಿಸಿದೆ ಸೊಳ್ಳೆ ಹೆಗ್ಗಣಗಳ ಪಕ್ಷ. ಕಾಕ್ರೋಚ್ ಜನತಾ ಪಾರ್ಟಿಗೀಗ ಕಾಂಪಿಟೇಷನ್ ಶುರುವಾಗಿದೆ. ಕರಾವಳಿ ಭಾಗದಲ್ಲಿ ಉದಯಿಸಿದೆ ಸೊಳ್ಳೆ ಹೆಗ್ಗಣದ ಪಕ್ಷ. ಅಷ್ಟೇ ಅಲ್ಲ, ಇನ್ನೂ ಇದೆ ಚಿತ್ರ ವಿಚಿತ್ರ ಪಾರ್ಟಿಗಳು. ಪವರ್ ಟಿವಿಯಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಭಾರತದಲ್ಲಿ ಶುರುವಾಯ್ತಾ ವಿಚಿತ್ರ ಪಕ್ಷಗಳ ಟ್ರೆಂಡ್ ಅಂತ. ಜೀರುಂಡೆ ಬಂಗುಡೆ ಹೆಸರಿನಲ್ಲೂ ಕೂಡ ಪಾರ್ಟಿಗಳು ಹುಟ್ಟಿಕೊಳ್ತಾ ಇದೆ. ವಿಡಂಬನಾತ್ಮಕವಾಗಿ ಜಾಲತಾಣದಲ್ಲಿ ಪೇಜ್ಗಳು ಸೃಷ್ಟಿಯಾಗ್ತಾ ಇದೆ. ಕಳೆದ ಶುಕ್ರವಾರದ ದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಸೂರ್ಯಕಾಂತ್ ಅವರ ಹೇಳಿಕೆ ಇಡೀ ದೇಶದಲ್ಲೇ ಈಗ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲೂ ಕೂಡ ಆಡಳಿತಾರೂಢ ಕೇಂದ್ರದ ಬಿಜೆಪಿಯನ್ನ ಕೂಡ ಆ ಫಾಲೋಯಿಂಗ್ ಲಿಸ್ಟ್ ನಲ್ಲಿ ಹಿಂದಾಕಿಬಿಟ್ಟಿದೆ. ಇದರ ಮಧ್ಯದಲ್ಲಿ ಈಗ ಕರಾವಳಿ ಭಾಗದಲ್ಲೂ ಕೂಡ ಉಮಿಲ್, ಪೋರ್ಗಡೆ, ಬಾಂಗುಡೆ, ಕುರುವಾಯಿ ಅಂತ ಅವರವರದೇ ಭಾಷೆಯಲ್ಲಿ, ಅಂದ್ರೆ ಸೊಳ್ಳೆ, ಹೆಗ್ಗಣ, ಮೀನಿನ ಪ್ರಭೇದದ ಕೆಲ ಹೆಸರುಗಳು, ಜೀರುಂಡೆ ಸೇರಿದಂತೆ ಹೊಸ ಹೊಸ ಪಾರ್ಟಿಗಳು ಅರೈಸ್ ಆಗ್ತಾ ಇದೆ. ಈಗಾಗಲೇ ಅದಕ್ಕೂ ಕೂಡ ಫಾಲೋವರ್ಸ್ಗಳು ಸೃಷ್ಟಿಯಾಗಬಹುದು. ಯಾಕಂತ ಹೇಳಿದ್ರೆ ಹಾಗಿದೆ ಟ್ರೆಂಡು. ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಟೈಮ್ ಬರುತ್ತೆ ಅಂತ ಹೇಳೋ ರೀತಿಯಲ್ಲಿ ಕ್ರಿಮಿ ಕೀಟಗಳ ಹೆಸರುಗಳು ಕೂಡ ಪಾರ್ಟಿಯಲ್ಲಿ ಸೌಂಡ್ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಶೇಕ್ ಮಾಡ್ತಾ ಇದೆ. ಯುವ ಜನತೆ ಒಂದು ರೀತಿ ಮಿಮ್ಸ್ ಮಾಡೋದಕ್ಕೋ ಅಥವಾ ಲೈಕ್ಸು, ಕಾಮೆಂಟ್ಸು, ಫಾಲೋಯಿಂಗ್ ಜಾಸ್ತಿ ಮಾಡಿಕೊಳ್ಳೋದಕ್ಕೋ ಮಾಡ್ತಾ ಇರುವಂತಹ ಈ ಟ್ರೆಂಡ್ ಏನಿದೆ ಒಂದು ರೀತಿ ಸೆನ್ಸೇಷನಲ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಉಮಿಲ್ ಜನತಾ ಪಾರ್ಟಿ ಅಂತ, ಉಮಿಲ್ ಅಂದ್ರೆ ಸೊಳ್ಳೆ ಅಂತ, ಸೊಳ್ಳೆಗೂ ಪಾರ್ಟಿ, ಬಾಂಗುಡೆಗೂ ಪಾರ್ಟಿ, ಹಾಗೆ ಪೋರ್ಗುಡೆ, ಕುರುವಾಯಿ ಎಲ್ಲದಕ್ಕೂ ಒಂದೊಂದೇ ಪಾರ್ಟಿಗಳು ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೂ ಕೂಡ ಒಂದೊಂದು AI ನ ಮೂಲಕ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸ್ಪೀಚ್ ಮಾಡ್ತಾ ಇರೋದು, ಸುತ್ತಮುತ್ತ ಜನರೆಲ್ಲ ಜೈಕಾರ ಹಾಕ್ತಾ ಇರೋದು. ಒಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಂಪಿಟೇಷನ್ ಮಾತ್ರ ಕ್ರಿಯೇಟ್ ಆಗ್ತಿದೆ. ಸದ್ಯದ ಮಟ್ಟಿಗೆ ಕರಾವಳಿ ಭಾಗದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇರೆಯೂ ಕೂಡ ಅಥವಾ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿ ಟ್ರೆಂಡ್ ಸೃಷ್ಟಿಯಾಗೋದ್ರಲ್ಲಿ ಬೇರೆ ಅನುಮಾನವೇ ಬೇಡ. ಈಗಾಗಲೇ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿರೋದು ಬಹಳಷ್ಟು ಟೀಕೆಗೆ, ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದರಲ್ಲಿ ಕೆಲವೊಂದಷ್ಟು ಯುವಕರು ಮಾಧ್ಯಮಗಳಲ್ಲಿ, ಇನ್ನೂ ಒಂದಷ್ಟು ಜನ ಯುವಕರು ಸಾಮಾಜಿಕ ಮಾಧ್ಯಮಗಳಲ್ಲಿದ್ರೆ ಇನ್ನೂ ಒಂದಷ್ಟು ಜನ ಯುವಕರು RTI ಕಾರ್ಯಕರ್ತರಾಗಿದ್ದಾರೆ ಅಂತ ಟೀಕಿಸಿದ್ರು. ಈ ಟೀಕೆಗೀಗ ಪ್ರತ್ಯುತ್ತರವಾಗಿ ಕರಾವಳಿ ಭಾಗದಲ್ಲಿ ಈ ಎಲ್ಲಾ ಮಿಮ್ಸ್ಗಳು ಆನಿಮಲ್ಸ್ ನ ಹೆಸರಿನಲ್ಲಿ ಹೊರಹೊಮ್ಮುತ್ತಿರೋದು ಒಂದು ರೀತಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಡೆಸ್ಕ್ ನಿಂದ ಲೈವ್ ಆಗಿ ಕೊಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ಈಗಾಗಲೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಕಾಕ್ರೋಚ್ ಪಾರ್ಟಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿತ್ತು. ಇದರ ಮಧ್ಯದಲ್ಲಿ ಈಗ ಕರಾವಳಿ ಭಾಗದಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಕೆಲವೊಂದಷ್ಟು ಪಾರ್ಟಿಗಳು, ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅರುಣ್? ಡಯಾನಾ, ಇದು ಜಂಜಿಗಳ ತಾಕತ್ತು, ಇದು ಸೋಷಿಯಲ್ ಮೀಡಿಯಾದ ಟ್ರೆಂಡು. ನಿಜ, ಕಾಕ್ರೋಚ್ ಪಾರ್ಟಿ, ಕಾಕ್ರೋಚ್ ಜನತಾ ಪಕ್ಷ ಅಂತ ಅಭಿಜಿತ್ ದೀಪ್ಕೆ ಅವರು ಮೇ 16ನೇ ತಾರೀಕು ಹೊಸ ಪಾರ್ಟಿನ ಸೃಷ್ಟಿ ಮಾಡಿದ್ರಲ್ಲ, ಅದು ಪಾರ್ಟಿ ಸೃಷ್ಟಿಯಾಗಿದೆ. ಅದೇನು ರಿಜಿಸ್ಟರ್ಡ್ ಪಾರ್ಟಿ ಏನಲ್ಲ, ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಂತ ಒಂದು ಸಣ್ಣ ಹಾಸ್ಯ ರೂಪದಲ್ಲಿ ಹಾಕೊಂಡಂಥದ್ದು, ವಿಭಂಡನಾತ್ಮಕವಾಗಿ ಹಾಕೊಂಡಂಥದ್ದು, ಟೀಕೆ ಮಾಡೋದಕ್ಕೋಸ್ಕರ ಹಾಕೊಂಡಂಥದ್ದು. ಅದಕ್ಕೆ 1 ಕೋಟಿ ಫಾಲೋವರ್ಸ್ಗಳು 24 ಗಂಟೆ ಒಳಗಾಗಿ 1 ಕೋಟಿ ಫಾಲೋವರ್ಸ್ಗಳು ಬಂದ್ಬಿಟ್ಟಿದ್ರು. ಹಾಗಾಗಿ ಬಹುತೇಕ ರಾಜಕೀಯ ಪಕ್ಷಗಳ ಮುಖಂಡರು, ಅದರಲ್ಲೂ ಪ್ರತಿಪಕ್ಷಗಳವರು ಅದನ್ನ ಬೆಂಬಲಿಸಿದ್ರು. ಪ್ರಮುಖವಾಗಿ ಮೊಹಿತ್ ರಾವ್ ಅವರು, ರಾಹುಲ್ ಗಾಂಧಿ ಅವರು, ಅಖಿಲೇಶ್ ಯಾದವ್ ಅವರು, ಕೀರ್ತಿ ಆಜಾದ್, ಶಶಿ ತರೂರು, ಮನೀಶ್ ಸಿಸೋಡಿಯಾ ಆ ಥರದವರೆಲ್ಲ ಅದನ್ನು ಸಪೋರ್ಟ್ ಮಾಡಿದ್ರು. ಒಂದು ಹೊಸ ಟ್ರೆಂಡೇ ಶುರುವಾಗಿ ಹೋಗಿತ್ತು. ಆದರೆ ನಮ್ಮ ಜಂಜಿಗಳಿದಾರಲ್ಲ, ನಾವು ಅದಕ್ಕಿಂತ ಏನು ಕಮ್ಮಿ ಇಲ್ಲ. ನೀವು ಜಿರಳೆ ಜನತಾ ಪಕ್ಷನ ಮಾಡಿದ್ರೆ ನಾವು ಅದನ್ನು ಮೀರಿಸಿದಂಥ ಇನ್ನೂ ಪ್ರಾಣಿಗಳು ಬೇಕಾದಷ್ಟಿವೆ ಅಂತ ಹೇಳ್ಬಿಟ್ಟು ಉಮಿಲ್ ಜನತಾ ಪಾರ್ಟಿ, ಉಮಿಲ್ ಅಂದ್ರೆ ತುಳುನಲ್ಲಿ ಸೊಳ್ಳೆ, ಪೆರ್ಗುಡೆ ಜನತಾ ಪಾರ್ಟಿ, ಹೆಗ್ಗಣದ ಜನತಾ ಪಾರ್ಟಿ, ಕುರುವಾಯಿ ಜನತಾ ಪಾರ್ಟಿ, ನಾವು ಈ ತೆಂಗಿನ ಮರಕ್ಕೆ ಕಂದು ಜಿಗಿ ಹುಳ ಬರುತ್ತಲ್ಲ, ಕಂದು ಜಿಗಿ ಹುಳ ಕೂಡ ಈಗ ಒಂದು ಪಾರ್ಟಿಗೆ ಸಿಂಬಲ್ ಆಗಿದೆ. ಬಂಗುಡೆ ಪಾರ್ಟಿ,
ಅದು ದಕ್ಷಿಣ ಕನ್ನಡದಲ್ಲಿ ಬಂಗುಡೆ ಮೀನು ಅಂತಂದ್ರೆ ಎಲ್ರಿಗೂ ಪರಮ ಪ್ರಿಯ ಬಿಡಿ. ಬಂಗುಡೆ ಇದ್ಬಿಟ್ರೆ ಸಾಕು. ಹಾಗಾಗಿ ಬಂಗುಡೆ ಜನತಾ ಪಾರ್ಟಿ ಕೂಡ ಕ್ರಿಯೇಟ್ ಆಗಿದೆ. ಇದ್ರ ಜೊತೆಗೆ ಅಮೇರಿಕನ್ ಜನತಾ ಪಾರ್ಟಿ ಬೇರೆ ಬಂದಿದೆ. ಹೀಗೆ ದಿನಕ್ಕೆ ಬಹುಶಃ ಆ ಒಂದು ಬರ್ತಿದ್ದಾಗೆ ಜಿರಳೆ ಪಾರ್ಟಿ ಬರ್ತಾ ಇದ್ದಂತೆ ಅದ್ರ ಹಿಂದೆ ಸಾಲಾಗಿ 8-10 ಪಾರ್ಟಿಗಳು ಹುಟ್ಕೊಂಡಿವೆ. ಇವು ಕೂಡ ಯಾವು ಕೂಡ ರಿಜಿಸ್ಟರ್ಡ್ ಪಾರ್ಟಿಗಳಲ್ಲ, ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲೇ ಹುಟ್ಟಿರೋ ಅಂಥದ್ದು. ಬಹುಶಃ ಇದರಲ್ಲಿ ಬಂಗುಡೆ ಪಾರ್ಟಿ ಅಥವಾ ಕುರುವಾಯಿ ಪಾರ್ಟಿಗೆ ಈಗಾಗಲೇ 7,000 ಜನ ಫಾಲೋವರ್ಗಳು ಬಂದಿದ್ದಾರೆ. ಅಂದರೆ ಯೋಚನೆ ಮಾಡಿ ನಮ್ಮ ಯುವ ಜನತೆಯ ಮನಸ್ಸು ಯಾವ ದಿಕ್ಕಿನಲ್ಲಿ ಹರಿತಾ ಇದೆ ಅಂತ. ಅಂದರೆ ಯಾವುದೇ ಒಂದು ವಿಷಯ ಇರಲಿ, ಯಾವುದನ್ನೇ ಆಗಲಿ, ನಮ್ಮ ಯುವ ಜನತೆ ಈ ಡಿಜಿಟಲ್ ಯುಗವನ್ನು ತಮಗೆ ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಯುವಜನ ತಮ್ಮೊಳಗಿರುವಂಥ ಭಾವನೆಗಳನ್ನ ಸುಮ್ಮನೆ ಅಷ್ಟು ಸುಲಭವಾಗಿ ಅವರು ಒದುಮಿಟ್ಕೊಳ್ಳೋದಿಲ್ಲ. ಆ ಭಾವನೆಗಳನ್ನ ಹೊರಹೊಮ್ಮಿಸೋದಕ್ಕೆ ಈ ಡಿಜಿಟಲ್ ಮೀಡಿಯಾನ ಅತ್ಯಂತ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಒಂದು ಜಿರಳೆ ಪಾರ್ಟಿ ಹುಟ್ಕೊಂಡ್ರೆ ಅದಕ್ಕೆ ಕಾಂಪಿಟೇಷನ್ ಆಗಿ ಸೊಳ್ಳೆ, ಹೆಗ್ಣ, ಬಂಗುಡೆ ಎಲ್ಲ ಹುಟ್ಕೋತಾ ಇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲಿನೂ ಬರ್ಬೋದು, ಹುಲಿನೂ ಬರ್ಬೋದು, ಕುರಿನೂ ಬರ್ಬೋದು, ಎಲ್ಲವೂ ಕೂಡ ಸಿಂಬಲ್ ಆಗ್ಬಿಡ್ಬೋದು. ಆದರೆ ಇವೆಲ್ಲವೂ ಕೂಡ ಆಕ್ಚುಯಲ್ ವೋಟಿಂಗ್ಗೆ ಬರುತ್ವಾ, ನಿಜವಾದ ಚುನಾವಣೆಗೆ ಇಳಿಯತ್ವಾ, ಇವೆಲ್ಲವೂ ಕೂಡ ನಮ್ಮ ನಿಜವಾದಂಥ ಜಂಜೀಗಳ ಒಂದು ಪ್ರತಿನಿಧಿಗಳಾಗತ್ವಾ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗ್ಬೋದು. ಬಾಂಗ್ಲಾದೇಶದಲ್ಲಾದಂತೆ ಅಥವಾ ನೇಪಾಳದಲ್ಲಾದಂತೆ ನಮ್ಮಲ್ಲೂ ಕೂಡ ಜಂಜೀಗಳ ಕ್ರಾಂತಿಗೆ ಇದು ಮುನ್ನುಡಿಯ ಗೊತ್ತಾಗ್ತಾ ಇಲ್ಲ. ಆರಂಭ ಅಂತೇನೋ ಹೇಳಬಹುದು. ಆದರೆ ಇದಿನ್ನೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಾತ್ರ ಸೀಮಿತ ಆಗಿದೆ. ಬಹುಶಃ ಬರ್ತಾ ಇದ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ಬಹುದು. ಅಂದರೆ ಒಂದು ವ್ಯವಸ್ಥೆಯ ವಿರುದ್ಧ ಜಂಜೀಗಳು, ಅದರಲ್ಲೂ ಯುವ ಪೀಳಿಗೆ ತಮ್ಮ ಶಕ್ತಿ ಏನು ಅನ್ನೋದನ್ನ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಾ ಇದ್ದಾರೆ. ಮುಂದೆ ಅದು ನೇರವಾದಂಥ ಚುನಾವಣಾ ವೇದಿಕೆಗೆ ಬರಬಹುದು. ಡಯಾನಾ, ಡೀಟೇಲ್ಸ್ಗಾಗಿ